ಇದ್ದಾರೆ. ಸೊ ಒಬ್ವಿಯಸ್ಲಿ ಕರ್ನಾಟಕ ರಾಜಕೀಯ ಅವ್ರಿಗೆ ಹೊಸದಲ್ಲ. ಅವ್ರು ಹೇಳಿರ್ತಕ್ಕಂಥದ್ದನ್ನು ರೆಫರೆನ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಹಿ ವಾಸ್ ಟ್ರೈಂಗ್ ಟು ಪ್ರಮೋಟ್ ಆ್ಯಂಡ್ ಮೋಟಿವೇಟ್. ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕ ಸಂದರ್ಭದಲ್ಲಿ ಕೂಡ ಅವ್ರು ಯಾವ ರೀತಿ ಇದ್ದರೂ ಪಾಸಿಟಿವ್ ಅಂತಕ್ಕಂಥದ್ದು ಹೇಳಿದ್ದಾರೆ. ನೀವು ಅದನ್ನು ಹಿಂಗೆ ಹಂಗೆ ಕೇಳ್ತಾ ಹೋದರೆ ಅದಕ್ಕೇನು ಅರ್ಥ ಇಲ್ಲ. ಅಲ್ಲ ಹೇಳ್ಬಿಡ್ತೀನಿ, ನೀವು ಅವರು ಕರ್ನಾಟಕ ರಾಜ್ಯಕ್ಕೆ ಯಾವಾಗ ಬಂದರೂ ವೆಲ್ಕಮ್ ಇದೆ, ಇದಕ್ಕೇನು ಬರಬಾರ್ದಂತ ಏನಿದೆಯಾ? ನೀವು ಕೇಳಿದ ಪ್ರಶ್ನೆ ಆಗತ್ತೆ ತಾನು ಉತ್ತರ. ಅದೇ ನೀವು ಆ ಥರ ಈಗ ನೀವು ಹೆಂಗೆ ಬೇಕಿದಂಗೆ ಇಂಟರ್ಪ್ರೇಟ್ ಮಾಡ್ಬೋದು, ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಬಟ್ ಆ ರೀತಿ ಇಲ್ಲ ಅಂತ ನಾವು ಹೇಳ್ತೀವಿ. ಈಗ ಇನ್ನೊಂದು 2 ತಿಂಗಳಲ್ಲಿ ಅಧಿಕಾರ ಧ್ರುವೀಕರಣ ಆಗುತ್ತೆ ಎನ್ನುವಂಥ ಬಗ್ಗೆ ವಿಶ್ವಾಸಕ್ಕೆಲ್ಲ ತೆಗೆದುಕೊಳ್ಳಕ್ಕೆ ಈ ಶಾಸಕರ ಮೀಟಿಂಗ್ ಕರೀತಿದ್ದಾರೆ. ಅಲ್ಲ, ನಿಮಗೆ ಮಾಹಿತಿ ಇದ್ದಂಗೆ ಇದು ಪ್ರಕ್ರಿಯೆ ಮೊದಲು ಮಾಡಿದ್ದಾರೆ, ಇದೇನು ಹೊಸ್ತಾಗಲ್ಲ. ಮೊದಲನೇ ಸರಿ ಮಾಡಿದಾಗ ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ದಾರೆ, ಅದಾದಮೇಲೆ CLP ಥರ ಕರಿತಾ ಇದ್ರು, ಈಗ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಕರಿತಾ ಇದ್ದಾರೆ. ಈಗ ನೀವು ಅದೇ ಪ್ರಶ್ನೆಗೆ ಅರೈವ್ ಮಾಡೋಂಗಿದ್ರೆ ನಮ್ಮ ಹತ್ರ ಏನು ಜಾಸ್ತಿ ಉತ್ತರ ಅದ್ರ ಬಗ್ಗೆ ಸಿಗಲ್ಲ. ಈಗ ನೋಡ್ರಿ, ಯಾರು ಪ್ರಧಾನಮಂತ್ರಿಯವರು ಚೈನಾನಿಂದ ಏನು ತರಬಾಡ್ರಿ ಅಂಥೇಳಿ ಬೈಕಾಟ್ ಮಾಡೋಕ್ಕೆ ಹೋದರು, ಚೈನಾನೇ ಕೊಡ್ತಾ ಇಲ್ಲ. ಇವತ್ತು 80% ಆಫ್ ನಮ್ದು ಯೂರಿಯಾ ಗೊಬ್ಬರ DP ಎಲ್ಲ ಬರೋ ಚೈನಾಯಿಂದಾನೆ. ಈಗ ಚೈನಾ ಕೂಡ ಸ್ಟಾಪ್ ಮಾಡ್ತು, ಅದಕ್ಕೆ ತೊಂದರೆ ಆಗಿದೆ. ದಟ್ಸ್ ಓಕೆ, ಆ್ಯಸ್ ಅ ಕಂಟ್ರಿ ಲೆಟ್ ಅಸ್ ಫೇಸ್ ಇಟ್. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. DP ಬದಲಿ ಕಾಂಪ್ಲೆಕ್ಸಸ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟಿದೆ, ನಮ್ಮ ಇಡೀ ಸರ್ಕಾರದ ದಾಖಲಾತಿಗಳಿದೆ, ಜಿಲ್ಲಾವಾರು ಎಷ್ಟು ಕೊಟ್ಟಿದ್ದೀವಿ, ನಿಮ್ಮ ಹತ್ರ ದಾಖಲೆ ಇದೆ, ಚೆಕ್ ಮಾಡಿ ನೋಡಿರಿ. ಆ ರೀತಿ ಆರೋಪ ಮಾಡೋದು ನಾವು ಏನು ಮಾಡೋಣ ಹೇಳ್ರಿ? ನೀವು ಅವ್ರನ್ನ ಕೇಳಬೇಕಲ್ಲ, ಪಟ್ಟಿ ಕೊಡಿ. ಅಲ್ಲ, ಅದಕ್ಕೆ ಪಟ್ಟಿ ಕೊಡ್ಬೇಕಂತ ಹೇಳ್ಬೇಕಲ್ಲ, ಅವ್ರಿಗೆ ಎಲ್ಲಿ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ಬೇಕಲ್ಲ. ಆರೋಪ ಮಾಡೋಕ್ಕಿಂತ ಮುಂಚೆ ಅವನ ಹತ್ರ ಮಾಹಿತಿ ಇರಬೇಕು, ಎಲ್ಲಿದೆ ಎಲ್ಲಿಲ್ಲ ಅಂತ ಹೇಳ್ಬೇಕು, ಈ ಜಿಲ್ಲೆಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು, ಮತ್ತು ಕೇಂದ್ರ ಸರ್ಕಾರದಿಂದ ಎಷ್ಟು ಬಂದಿದೆ ಅಂತ ಹೇಳ್ಬೇಕು, ಇಡೀ ಆಲ್ ಓವರ್ ಇಂಡಿಯಾ ಎಷ್ಟು ಕೊಟ್ಟದ ಅಂತ ಅವ್ರು ಹೇಳ್ಬೇಕು, ನಾವು ಹೇಳ್ಬೇಕು. ಇವಲ್ಲ ಅಧಿಕಾರ ಅವ್ರದ್ದಿದೆ, ಅವ್ರು ಕೊಡಬೇಕು. ಈಗ ಮಾಡಿದಲ್ಲ ಡಿಮಾನಿಟೇಷನ್ ನೋಟ್ಗಳು ಕೊಟ್ಟರಲ್ಲ ಎಲ್ಲರಿಗೆ, ಅದ್ರ ಬಗ್ಗೆ ಕೇಳ್ರಿ. ಡಿಮಾನಿಟೇಷನ್ ನೋಟ್ ಇಲ್ಲದ ಕೇಳ್ರಿ, ಅವ್ರಿಗೆ 2,000 ರೂಪಾಯಿ ನೋಟ್ ತೋರ್ಸಕ್ಕೆ ಹೇಳ್ರಿ. ಇಂಥವು ಯಾವ ಕೇಳಬೇಡ್ರಿ. ಮತ್ತು ನೀವು ಅವ್ರನ್ನ ಬಿಡಬೇಡ್ರಿ. ನೀವು ನಾವು ಸಿಕ್ತು ನಮ್ಮ 4 ರೂಪ್ತಿರಲ್ಲ ನೀವು, ದಯಮಾಡಿ.